ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡಿಯರ್ಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಸಿಂಪಲ್ ಆಗಿ ಸೊಪ್ಪು ಸಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸಿಲ್ಕರ್ವೆ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಸಕೋತೆ ಸೊಪ್ಪು ಇದನ್ನು ಚೆನ್ನಾಗಿ ತೊಳೆದೆತ್ತಿಟ್ಕೊಂಡಿದ್ದೀವಿ. ಒಂದು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಒಂದು ಬೆಳ್ಳುಳ್ಳಿ, 2 ಟೊಮೊಟೊ, ಹಸಿಮೆಣಸಿನ್ಕಾಯಿ ಒಂದು 5 ಇಂದ 6 ಎತ್ತಿಟ್ಕೊಂಡಿದ್ದೀವಿ. ತೊಗರಿಬೇಳೆ ಮೀಡಿಯಮ್ ಸೈಜ್ ಕಪ್ನಷ್ಟು ತೊಳೆದು ಎತ್ತಿಟ್ಕೊಂಡಿದ್ದೀವಿ. ಒಗ್ಗರಣೆಗೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿ ಎತ್ತಿಟ್ಕೊಂಡಿದ್ದೀವಿ ಒಂದು 3 ಎಸಳು, ಕರಿಬೇವು, ಒಣಗಿನ ಮೆಣಸಿನ್ಕಾಯಿ 1-2, ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, 3 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಕುಕ್ಕರಲ್ಲಿ ತೊಳೆದಿರೋವಂಥ ತೊಗರಿಬೇಳೆನ ಹಾಕೋಣ. ಬೇಕಾದರೆ ನೀವು ನೀರು ಹಾಕ್ಕೊಂಡು ಬೇಳೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಬೋದು. 2 ಆಪ್ಷನಲ್ ಇದೆ, ನಿಮ್ಗೆ ಹೆಂಗೆ ಬೇಕಾದರೂ ಹಂಗೆ ಹಾಕೊಳ್ಳಿ. ಈಗ ಸೊಪ್ಪುಗಳನ್ನು ಹಾಕೋಣ. ನೋಡಿ, 3 ಸೊಪ್ಪಲ್ಲಿ ನಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಪಾಲಕ್ಕು, ಸಕೋತೆ ಸೊಪ್ಪು, ಸಿಲ್ಕರ್ವೆ ಸೊಪ್ಪು. ಈಗ ಟೊಮೊಟೊ ಹಾಕೋಣ, ಈರುಳ್ಳಿ ಹಾಕೋಣ, ಹಸಿಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೋಡಿ, ಇಷ್ಟು ಮಾತ್ರ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ನೀರು ಹಾಕೋಣ. ಒಂದು ಚಿಕ್ಕ ಬೌಲ್ನಷ್ಟು ನೀರು ಹಾಕೋಣ ಸಾಕು. ಸೊಪ್ಪಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳುತ್ತೆ. ಈಗ ವಿಸಿಲ್ ಹಾಕಿ 2 ರಿಂದ 3 ವಿಸಿಲ್ ಕೂಗಿಸೋದ್ರಿಂದ ಬೇಳೆ ಮತ್ತು ಸೊಪ್ಪು ನುಣ್ಣಗಾಗುತ್ತೆ. ಅದರಿಂದ ನಮಗೆ ಮಸ್ಯಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಆಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಆಗಿದೆ. ಈಗ ಸೊಪ್ಪಲ್ಲಿ ನಾವು ಸಪ್ರೇಟಾಗಿ ನೀರು ಎತ್ತಿಟ್ಕೊಳ್ಳೋಣ. ಮಸಿಯಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಈಗ ಚೆನ್ನಾಗಿ ಮಸಿಯೋಣ. ನೋಡಿ, 5 ನಿಮಿಷ ಈ ಥರನೇ ಚೆನ್ನಾಗಿ ಮಸ್ಕೊಬೇಕು. ನೋಡಿ, ಈ ಥರ ಆಗುತ್ತೆ. ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಈಗ ಈರುಳ್ಳಿ ಮತ್ತು ಕರಿಬೇವು, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀವಿ. ಒಣಗಿನ ಮೆಣಸಿನ್ಕಾಯಿ 3. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡ್ತಾ ಇರೋ ಈ ಥರ ಆಗಬೇಕು. ನೋಡಿ, ಈ ಥರ ಆಗಬೇಕು. ಇವಾಗ ಸಾರನ್ನು ಹಾಕೋಣ. ಈಗಾಗಲೇ ನಾವು ಸೊಪ್ಪಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ನೋಡ್ಕೊಂಡು ಉಪ್ಪು ಹಾಕಿ. ನೋಡಿ, ಮುದ್ದೆಗೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೋದು. ಅನ್ನಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಬೋದು ನಾವು. ಚೆನ್ನಾಗಿ ಕಲಸೋಣ. ನೋಡಿ, ಚೆನ್ನಾಗಿ ಕುದೀತಾ ಬಂತು, ಸಾರಾಯಿತು. ಇವಾಗ ಸರ್ವ್ ಮಾಡೋಣ. ನೋಡಿ, ರುಚಿಯಾಗಿ ಸಿಂಪಲ್ಲಾಗಿ ಸೊಪ್ಪು ಸಾರು ರೆಡಿ. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.